ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೆಲ್ಫ್ ವಿಡಿಯೋ ಅಂದರೆ ನಾನು ಹೇಗೆ ಒಬ್ಬಳೇ ವಿಡಿಯೋ ಮಾಡ್ಕೊತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸುಮಾರು ಜನ ಇದನ್ನು ಕೇಳಿದ್ರಿ, ಅದಕ್ಕೋಸ್ಕರ ಇದೊಂದು ವಿಡಿಯೋ ನಾನು ಮಾಡಿದ್ದೀನಿ. ಉದ್ದ ವಯರ್ ಇರೋ ಎಕ್ಸ್ಟೆನ್ಷನ್ನ ಯೂಸ್ ಮಾಡ್ತೀನಿ ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕೆ. ಅಂದರೆ ಮನೆಯಲ್ಲಿ ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ವಿಡಿಯೋ ಮಾಡಬೇಕಂದ್ರೆ ವಯರ್ ಉದ್ದ ಇರಬೇಕು, ಅದಕ್ಕೋಸ್ಕರ. ಮತ್ತು ಸ್ಟ್ಯಾಂಡು ರಿಂಗ್ ಲೈಟು ಇದೆರಡು ನಾನು ಚಿಕ್ಕಪೇಟೆ ಬ್ಯೂಟಿ ಸೆಂಟರಲ್ಲಿ ತಗೊಂಡಿದ್ದು. LED ರಿಂಗ್ ಲೈಟು 3 ಮೋಡ್ಸಲ್ಲಿ ಬರುತ್ತೆ. ಮತ್ತು ಬ್ರೈಟ್ನೆಸ್ನ ಜಾಸ್ತಿ ಮಾಡ್ಕೊಬೋದು, ಕಡಿಮೆ ಮಾಡ್ಕೊಬೋದು, ಹೇಗೆ ಬೇಕಾದರೆ ಹಾಗೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಹೊರಗಡೆ ಹೋದಾಗ ಸೆಲ್ಫಿ ವಿಡಿಯೋ ಫೋಟೋಸ್ನ ತಗೊಳ್ಳೋಕ್ಕೆ ಈ ಒಂದು ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡ್ತೀನಿ. ಇದ್ರ ನೇಮ್ ಬಂದು ಟ್ರೈಪಾಡ್ ಬ್ಲೂಟೂತ್ ಸೆಲ್ಫಿ ಸ್ಟಿಕ್. ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಇದು ಅಷ್ಟು ಬಾಳಿಕೆ ಬರಲ್ಲ. ಹೊರಗಡೆ ಹೋದಾಗ ಯಾರು ವಿಡಿಯೋ ಮಾಡೋಕ್ಕಿರಲ್ಲ ಅಂದಾಗ ನಾನು ಮತ್ತೆ ಕ್ಯಾರಿ ಮಾಡೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತೀನಿ. ಯೂಶಲಿ ಹೊರಗಡೆ ಹೋದಾಗ ನನ್ನ ಮಗನೇ ವಿಡಿಯೋ ಮಾಡಿಕೊಡ್ತಾನೆ. ಇವತ್ತಿನ ವಿಡಿಯೋಗೆ ಆ ಸ್ಟ್ಯಾಂಡು ಮತ್ತು ನಂದು ಹಳೆ ಫೋನ್ನ ಇದರಲ್ಲಿ ಫಿಕ್ಸ್ ಮಾಡಿದ್ದೀನಿ. ಆ ವಿಡಿಯೋ ನಾನು ಮನೇಲಿ ಹೇಗೆ ವಿಡಿಯೋ ಮಾಡ್ತೀನಿ ಅಂತ ತೋರ್ಸೋದಕ್ಕೋಸ್ಕರ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಸ್ಟ್ಯಾಂಡ್ ಇದು 916 ಆಕ್ಸಿಸ್ ಟ್ರೈಪಾಡ್ ಸ್ಟ್ಯಾಂಡ್ ವಿತ್ ಫೋನ್ ಹೋಲ್ಡರ್, ಮೊಬೈಲ್ ಹೋಲ್ಡರ್ ಮತ್ತು ರಿಂಗ್ ಲೈಟ್ ಕೂಡ ಕನೆಕ್ಟ್ ಮಾಡ್ಕೊಬೋದು. ಇದನ್ನ ನಾನು ಫ್ಲಿಪ್ಕಾರ್ಟ್ ಇಂದಾನೆ ಪರ್ಚೇಸ್ ಮಾಡಿದ್ದು. ಸ್ಟ್ಯಾಂಡ್ ನ ಈ ತರ ಇಟ್ಕೊಂಡು ಆನ್ ಮಾಡ್ಕೊಂತೀನಿ. ಮತ್ತೆ ವಿಡಿಯೋನ ನಾನು ಮಿರರ್ ಇಂದ ಕವರ್ ಮಾಡ್ತೀನಿ. ಯಾವಾಗ ಬೇಕಂದ್ರೆ ಅವಾಗ ಆನ್ ಮಾಡ್ಕೊಂಡು ಎಷ್ಟು ಕ್ಲಿಪ್ಸ್ ಬೇಕೋ ಅಷ್ಟನ್ನ ವಿಡಿಯೋ ಶೂಟ್ ಮಾಡ್ಕೊತೀನಿ. ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಬಾರ್ದು, ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಬೇಕು, ಇಲ್ಲಾಂದ್ರೆ ಎಡಿಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇನ್ನು ಮೇಕಪ್ ಎಲ್ಲ ನಾನು ಈ ಬೀರು ಒಳಗಡೆ ಇಟ್ಕೊಂಡಿದ್ದೀನಿ. ನನಗೆ ಯೂಸ್ ಮಾಡೋ ಅಂದರೆ ಆಕ್ಸೆಸರೀಸು ಮೇಕಪ್ ಐಟಮ್ ಎಲ್ಲ ಈ ಬೀರುವಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಈ ಸ್ಟ್ಯಾಂಡಲ್ಲಿ ನನ್ನ ಮೇಕಪ್ ಐಟಮ್ನೆಲ್ಲ ಇಟ್ಕೊಂಡು ವಿಡಿಯೋ ಮಾಡಬೇಕಾದ್ರೆ ಒಂದೊಂದೇ ತಗೊಂಡು, ಅದು ವಿಡಿಯೋದಲ್ಲಿ ಬರಲ್ಲ, ಸೊ ಸೈಡಲ್ಲಿ ಇಟ್ಕೊಂಡು ಬೇಕಾಗಿರೋ ಪ್ರಾಡಕ್ಟ್ನ ಒಂದೊಂದೇ ತಗೊಂಡು ಯೂಸ್ ಮಾಡ್ಕೊತೀನಿ. ಯಾಕಂದರೆ ಬೀರುವಿಂದ ತೆಗೆದು ಹಾಕ್ಕೊಂಡು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಈ ಥರ ಚೇರ್ ಮೇಲೆಲ್ಲ ಇಟ್ಕೊಂಡು ಯೂಸ್ ಮಾಡ್ಕೊತೀನಿ. ಇನ್ನು ಫೋಟೋಶೂಟು ಯಾರೋ ಕೇಳ್ತಾ ಇದ್ರು, ಫೋಟೋಶೂಟ್ ಎಲ್ಲ ಯಾರು ಮಾಡ್ಕೊಡ್ತಾರೆ ನಿಮಗೆ ಅಂತ. ಫೋಟೋಶೂಟ್ ಯಾರು ಮಾಡ್ಕೊಡಲ್ಲ ನನಗೆ, ನಾನೇ ಸೆಲ್ಫಾಗಿ ಮಾಡ್ಕೊತೀನಿ. ಟೈಮರ್ನ ಇಟ್ಕೊಂಡು 10 ಇಟ್ಕೊತೀನಿ ನಾನು. 5, 3 ಎಲ್ಲ ಇಟ್ಕೊಂಡ್ರೆ ನಾವು ಹೋಗಿ ತಗೊಳ್ಳೋ ಅಷ್ಟರಲ್ಲಿ ಚೆನ್ನಾಗಿ ಬರಲ್ಲ. ಸೊ 10 ಇಟ್ಕೊಂಡು ತಗೊಂಡಾಗ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಇರೋ ಈ LED ಲೈಟು ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಒಂಚೂರು ಬ್ರೇಕ್ ಆಗಿಲ್ಲ. ಹೊರಗಡೆ ಶೂಟ್ ಮಾಡಬೇಕಾದ್ರೆ ನಾನು ಈ ಥರ ಸ್ಟ್ಯಾಂಡ್ ಇಟ್ಕೊಂಡು ಅದಕ್ಕೆ ಫೋನ್ ಫಿಕ್ಸ್ ಮಾಡ್ಕೊತೀನಿ. ಮತ್ತು ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಮಾಡಿಕೊಂಡು, ಕ್ಲೋಸ್ ಅಪ್ ಬೇಕಂದರೆ ಕ್ಲೋಸ್ ಅಪ್ ಮಾಡಿಕೊಂಡು, ಇಲ್ಲ ಫುಲ್ಲು ಕವರ್ ಆಗಬೇಕು ಅಂದರೆ ಫುಲ್ಲು ಕವರ್ ಇಟ್ಕೊಂಡು ಆನ್ ಮಾಡಿಕೊಂಡು ಆಮೇಲೆ ನಾನು ಬಂದು ಈ ಥರ ಐಟಮ್ನೆಲ್ಲ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಕೆಲವರು ಹೇಳ್ತಾ ಇದ್ರು, ವಿಡಿಯೋ ಒಬ್ಬರೇ ಶೂಟ್ ಮಾಡೋಕ್ಕಾಗಲ್ಲ, ಯಾರೋ ಹೆಲ್ಪ್ ಮಾಡ್ತಾರೆ ನಿಮಗೆ ಅದಕ್ಕೆ ಮಾಡ್ತೀರಾ ಅಂತ. ಯಾರೂ ಹೆಲ್ಪ್ ಮಾಡಲ್ಲ. ನೋಡಿ ನೀವೇನೇ ಎಷ್ಟು ಚೆನ್ನಾಗಿ ಅದರಲ್ಲಿ ಹಳೆ ಫೋನ್ನಲ್ಲಿ ಝೂಮ್ ಮಾಡಿ ನೋಡಿ ಬೇಕಿದ್ರೆ ಎಷ್ಟು ಚೆನ್ನಾಗಿ ವಿಡಿಯೋ ನಾನು ಹೇಗೆ ಮಾಡ್ತಿದ್ದೀನಿ ಅದಷ್ಟು ಕವರ್ ಆಗ್ತಿದೆ ಅದರಲ್ಲಿ ಅಂತ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಸ್ಟ್ಯಾಂಡ್ ಇಟ್ಟು ಮತ್ತೆ ವಿಡಿಯೋ ಆನ್ ಮಾಡಿ ನಾನು ಹೋಗಿ ಮತ್ತೆ ಬಂದು ಆಫ್ ಮಾಡ್ಕೊತೀನಿ. ಏಕೆಂದರೆ ಫುಲ್ಲು ಎಲ್ಲ ಬರಬೇಕು ಅಂತಂದರೆ ನಾನು ಈ ಥರ ಮಾಡ್ಕೋಬೇಕಾಗತ್ತೆ. ನಾನು ಒಬ್ಬಳೇ ಅಲ್ಲ, ಈ ಥರ ಸೆಲ್ಫಾಗಿ ವಿಡಿಯೋ ಮಾಡೋರು ಸುಮಾರು ಜನ ಇದ್ದಾರೆ. ಮತ್ತೆ ಹೊರಗಡೆ ಹೋದಾಗ ಈ ಥರ ಸ್ಟ್ಯಾಂಡ್ನೆಲ್ಲ ಇಟ್ಕೊಂಡು ವಿಡಿಯೋ ಮಾಡೋದಾಗ್ಲಿ ಫೋಟೋ ಶೂಟ್ ಮಾಡೋದಾಗ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಾದರೂ ಮಾಡಿಕೊಡೋರಿದ್ರೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಹೊರಗಡೆ ಈ ಥರ ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋದರೆ ಎಲ್ಲರೂ ನಮ್ಮನ್ನೇ ನೋಡ್ತಿರ್ತಾರೆ, ನಮಗೆ ಒಂಥರ ಅನ್ಕಂಫರ್ಟಬಲ್ ಫೀಲಿಂಗ್ ಇರುತ್ತೆ. ಯೂಶಲಿ ಹೊರಗಡೆ ಹೋದಾಗ ನನ್ನ ಮಗನೇ ವಿಡಿಯೋ ಮಾಡಿಕೊಡ್ತಾನೆ. ಸ್ವಲ್ಪ ಏನಷ್ಟು ಚೆನ್ನಾಗಿ ಬರಲ್ಲ, ಬಟ್ ಇರೋದ್ರಲ್ಲಿ ಓಕೆ ಅನಿಸುತ್ತೆ ನನಗೆ. ನಮ್ಮನೇಲಿ ಈ ಒಂದು ಪ್ಲೇಸಲ್ಲಿ ವಿಡಿಯೋ ಮತ್ತು ಫೋಟೋಸು ಚೆನ್ನಾಗಿ ಬರುತ್ತೆ. ನಮಗೆ ನಮ್ಮನೇಲಿ ಯಾವ್ಯಾವ ಕಡೆ ಬೆಳಕು ಚೆನ್ನಾಗಿ ಬರುತ್ತೆ ಅದನ್ನು ನೋಡಿಕೊಂಡು ಆ ಜಾಗದಲ್ಲಿ ವಿಡಿಯೋ ಮಾಡಿಕೊಂಡ್ರೆ ಇಲ್ಲ ಫೋಟೋಸ್ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಕಡೆ ಬ್ಯಾಕ್ಗ್ರೌಂಡು ಚೆನ್ನಾಗಿದೆ, ಆದರೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಚೆನ್ನಾಗಿ ಬರಲ್ಲ. ನಾನು ಯೂಶಲಿ ಡೇ ಟೈಮಲ್ಲಿ ಈ ಕಡೆ ಫೋಟೋಶೂಟ್ ಆಗಲಿ ವಿಡಿಯೋ ಶೂಟ್ ಆಗಲಿ ಮಾಡೋದಿಲ್ಲ. ಇದು ಜಸ್ಟ್ ನಾನು ಕ್ಲೀನ್ ಮಾಡಬೇಕಾದ್ರೆ ಜಸ್ಟ್ ಕವರ್ ಮಾಡ್ಕೊತೀನಿ ಅಷ್ಟೇ. ಸೆಲ್ಫಾಗಿ ವಿಡಿಯೋ ಮಾಡಬೇಕಂದ್ರೆ ಈ ಥರ ಸರ್ಕಸ್ ಮಾಡಬೇಕು, ಎಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ. ನಮ್ಮಮ್ಮ ವಿಡಿಯೋ ಮಾಡಿಕೊಡ್ತಾರೆ, ಬಟ್ ಅವ್ರಿಗೆ ಎಲ್ಲ ನಾನು ಈ ಥರ ಆ ಥರ ಅಂತ ಹೇಳುವಷ್ಟು ನನಗೆ ಪೇಷನ್ಸ್ ಇರಲ್ಲ. ಮತ್ತು ಅವರು
ತೆಗಿಬೇಕಾದ್ರೆ ಬ್ಲರ್ರಾಗಿ ತೆಗ್ಬಿಟ್ಟಿರ್ತಾರೆ, ಅಲ್ಲಾಡಿಸಿದಾಗ ಬ್ಲರ್ರಾಗಿ ಬಂದುಬಿಡುತ್ತೆ, ಮತ್ತು ಸೊಟ್ಟಿಗೆಲ್ಲ ಇಟ್ಕೊತಾರೆ. ಅದ್ರ ಬದಲು ಈ ಥರನೇ ಬೆಸ್ಟು ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊತೀನಿ. ನೆಕ್ಸ್ಟು ನೈಟ್ ವೀಡಿಯೋಸ್ನ ಹೇಗೆ ಮಾಡ್ತೀನಿ ಅಂತ, ನೈಟ್ ವೀಡಿಯೋಸ್ಗೆ ನಾನು ಎಕ್ಸ್ಟೆನ್ಷನ್ನ ಫಿಕ್ಸ್ ಮಾಡಿಕೊಂಡು ಮತ್ತು ರಿಂಗ್ ಲೈಟ್ನ ಯೂಸ್ ಮಾಡ್ತೀನಿ. ಇದು ನಾನು ಡೇ ಟೈಮಲ್ಲಿ ಮಾಡಿದ್ದೀನಿ, ಬಟ್ ಇದನ್ನು ನಾನು ನೈಟ್ ಟೈಮಲ್ಲಿ ಮಾತ್ರ ಮಾಡ್ತೀನಿ. ಡೇ ಟೈಮಲ್ಲಿ ರಿಂಗ್ ಲೈಟ್ನೆಲ್ಲ ಯೂಸ್ ಮಾಡಲ್ಲ ನಾನು. ಕುಕ್ಕಿಂಗ್ ವೀಡಿಯೋಸಿಗೆ ಮಾತ್ರ ರಿಂಗ್ ಲೈಟ್ನ ಯೂಸ್ ಮಾಡ್ತೀನಿ. ಅಂದರೆ ಮಧ್ಯಾಹ್ನ ಟೈಮು, ಸಂಜೆ ಟೈಮ್ ಅಡುಗೆ ಮಾಡಬೇಕಾದ್ರೆ, ಯಾವಾಗ ಅಡುಗೆ ಮಾಡಬೇಕಂದ್ರೂ ರಿಂಗ್ ಲೈಟ್ನ ಯೂಸ್ ಮಾಡ್ತೀನಿ. ನಮ್ಮ ಬಾಲ್ಕನಿಲಿ ಡೇಗಿಂತ ನೈಟ್ ಶೂಟು ಚೆನ್ನಾಗಿ ಬರುತ್ತೆ. ಆವಾಗ ನಾನು ರಿಂಗ್ ಲೈಟ್ನ ಯೂಸ್ ಮಾಡಿಕೊಂಡು ವಿಡಿಯೋ ಫೋಟೋಶೂಟ್ ಎಲ್ಲ ಮಾಡ್ಕೊತೀನಿ. ಮತ್ತು ಕುತ್ಕೊಂಡು ವೀಡಿಯೋಸ್ ಮಾಡಬೇಕಂದ್ರೆ ಈ ಥರ ಸ್ಟ್ಯಾಂಡ್ನ ಕೆಳಗಡೆ ಮಾಡ್ಕೊತೀನಿ. ಲೈಟು ಕೂಡ ಕೆಳಗಡೆ ಫಿಕ್ಸ್ ಮಾಡಿಕೊಂಡು ಟೈಮರ್ನ ಇಟ್ಕೊಂಡು ಫೋಟೋಶೂಟು ಮತ್ತು ವೀಡಿಯೋಸ್ನೆಲ್ಲ ಮಾಡ್ಕೊತೀನಿ. ಕ್ಯಾಮ್ರಾ ಪಾಯಿಂಟು ಮತ್ತು ಲೈಟು ನಾವು ಏನು ಫೋಕಸ್ ಮಾಡ್ತಿರ್ತೀವೋ ಅದ್ರ ಕಡೆಗೆ ಕ್ಯಾಮ್ರಾ ಪಾಯಿಂಟ್ ಮಾಡಿ ಇಡಬೇಕು, ಮತ್ತು ಲೈಟು ಕೂಡ ಅದ್ರ ಕಡೆ ಫೋಕಸ್ ಮಾಡಿ ಇಡಬೇಕು. ನಮ್ಮ ಫೇಸ್ ಮೇಲೆ ನಾವು ಫೋಕಸ್ ಮಾಡ್ತಿದ್ದೀವಿ ಅಂತಂದರೆ ಲೈಟ್ ಬೆಳಕು ನಮ್ಮ ಮುಖಕ್ಕೆ ಬೀಳೋ ಥರ ಇರಬೇಕು. ಕ್ಯಾಮ್ರಾ ಪಾಯಿಂಟು ಕೂಡ ನಮ್ಮ ಫೇಸಿಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ. ನನಗೆ ಸುಮಾರು ಜನ ನೀವು ಯಾವ ಥರ ವೀಡಿಯೋ ಮಾಡ್ತೀರಾ ಅದನ್ನು ವೀಡಿಯೋ ಮಾಡಿ ತೋರಿಸಿ ಅಂತ ಹೇಳಿದ್ರಿ. ಮತ್ತು ಈಗೂ ರೀಸೆಂಟಾಗಿ ಸುಮಾರು ಜನ ಕೇಳಿದರು. ಅದರಲ್ಲೂ ಒಬ್ಬರು ಲೇಡೀಸು, ಪ್ಲೀಸ್ ನೀವು ಯಾವ ಥರ ಫೋಟೋಸ್ನ ತಗೋತೀರಾ ನನಗೆ ಪ್ಲೀಸ್ ಹೇಳಿ ಅಂತ ಅಂದರು. ಅದ್ರದ್ದು ವೀಡಿಯೋ ಮಾಡಿ ಹಾಕಿ ಅಂತಂದರು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ನಾನು ಇವಾಗ ಕಲಿತಾ ಇರೋದು. ನಾನೇನು ಪರ್ಫೆಕ್ಟು ವಿಡಿಯೋಗ್ರಾಫರ್ ಏನಲ್ಲ. ನನಗೆ ಗೊತ್ತಿರೋಷ್ಟು, ನನಗೆ ತೋಚಿದಷ್ಟು ನಾನು ಮಾಡ್ತಾ ಇದ್ದೀನಿ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವನ್ ನಾನು ಊರಿಗೆ ಹೋದಾಗೂ ಸ್ಟ್ಯಾಂಡ್ ಇಟ್ಕೊಂಡೇ ವೀಡಿಯೋಸ್ನ ಮಾಡೋದು. ನಾನು ಅಲ್ಲಿಗೆ ಹೋದಾಗೆಲ್ಲ ರಿಂಗ್ ಲೈಟು ಸ್ಟ್ಯಾಂಡ್ನೆಲ್ಲ ಕ್ಯಾರಿ ಮಾಡ್ತೀನಿ. ಅಲ್ಲೇ ವೀಡಿಯೋಸ್ನೆಲ್ಲ ಮಾಡಬೇಕಂದ್ರೆ ಈ ರಿಂಗ್ ಲೈಟ್ನ ಯೂಸ್ ಮಾಡಿಕೊಂಡು ಮಾಡ್ತೀನಿ. ನಾನೇನು ಎಲ್ಲರೂ ವೀಡಿಯೋಸ್ನ ಮಾಡಲಿ ಅಂತ ಸಜೆಸ್ಟ್ ಮಾಡ್ತಾ ಇಲ್ಲ. ನಾನು ಫ್ರೀ ಇರೋ ಟೈಮಲ್ಲಿ ಅಷ್ಟೇ ನಾನು ಮಾಡ್ತೀನಿ, ಯಾವಾಗಲೂ ಮಾಡಲ್ಲ. ನಮ್ಮ ಹುಡುಗರನ್ನ ಸ್ಕೂಲಿಗೆ ಕಳ್ಸಿದ್ಮೇಲೆ ಅವ್ರು ಬರೋವರೆಗೂ ನನಗೆ ಫ್ರೀ ಟೈಮ್ ಇರುತ್ತೆ. ಆ ಟೈಮಲ್ಲೆಲ್ಲ ನಾನು ವೀಡಿಯೋಸ್ನ ಮಾಡ್ಕೊತೀನಿ. ಒಂದಿನ ವೀಡಿಯೋ ಮಾಡ್ತೀನಿ, ಒಂದಿನ ಎಡಿಟ್ ಮಾಡ್ತೀನಿ. ಸುಮಾರು ಜನ ಹೀಗೆ ನಂತರ ಇವಾಗ ವೀಡಿಯೋಸ್ ಎಲ್ಲ ಮಾಡೋರು ನನಗೆ ಸಜೆಷನ್ ಕೇಳ್ತಾರೆ ಯಾವ ಥರ ಮಾಡಬೇಕು ಅಂತ. ವ್ಯೂಸ್ ಎಲ್ಲ ಬರಬೇಕಂದ್ರೆ ಯಾವ ಥರ ವೀಡಿಯೋಸ್ನ ಮಾಡಬೇಕು ಅಂತ. ನನಗೂ ಏನೂ ಅಷ್ಟು ಐಡಿಯಾ ಇಲ್ಲ. ಇವಾಗ ರೀಸೆಂಟಾಗಿ ನಾನು ಮಾಡಿರೋ ವೀಡಿಯೋಸ್ಗಳೆಲ್ಲ ಸ್ವಲ್ಪ ವೈರಲ್ ಆಗಿದೆ. ಸೊ ನೀವು ಬೇಕಾದರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ನ ಒಂದ್ಸಲಿ ಬೇಕಾದರೆ ಚೆಕ್ ಮಾಡಿ. ಆ ಥರ ಟ್ರೈ ಮಾಡಿ ಬಂದರೂ ಬರ್ಬೋದು, ಗೊತ್ತಿಲ್ಲ ನನಗೆ. ಇನ್ನು ಕುಕ್ಕಿಂಗ್ಗೆ ಲೈಟು ತುಂಬ ಮುಖ್ಯ. ನಾವು ತೋರಿಸ್ತಾ ಇರೋ ಐಟಮ್ದು ಕ್ಲಾರಿಟಿ ಚೆನ್ನಾಗಿ ಬರಬೇಕು. ನಾವು ಸ್ಟೆಪ್ ಬೈ ಸ್ಟೆಪ್ಪು ಏನು ತೋರಿಸ್ತಾ ಇರ್ತೀವೋ ಅದ್ರ ಚೆನ್ನಾಗಿ ಬರಬೇಕು. ಅದಕ್ಕೆ ನಾನು ಯಾವುದೇ ಟೈಮಲ್ಲಿ ಮಾಡಿದ್ರೂ ರಿಂಗ್ ಲೈಟ್ನ ಯೂಸ್ ಮಾಡ್ತೀನಿ. ಮತ್ತು ಕ್ಯಾಮ್ರಾನು ಕರೆಕ್ಟಾಗಿ ಫಿಕ್ಸ್ ಮಾಡಿಕೊಂಡು ಫೋಕಸ್ ಮಾಡಿಕೊಂಡು ತೋರಿಸ್ತೀನಿ. ಇನ್ನು ಕುಕ್ಕಿಂಗಲ್ಲಿ ಮಧ್ಯ ನಾನು ಬರಬೇಕು ಅಂದಾಗ ಕ್ಯಾಮ್ರಾನ ಸ್ವಲ್ಪ ದೂರ ಇಟ್ಕೊಂಡು ನಮ್ಮ ಕಿಚನು ಮತ್ತು ನಾನು ಫುಲ್ಲು ಬರೋ ಥರ ಕವರ್ ಮಾಡಿಕೊಂಡು ವೀಡಿಯೋ ಮಾಡ್ಕೊತೀನಿ. ಅದಾದಮೇಲೆ ನಾನು ಅಡುಗೆ ಏನು ಮಾಡ್ತಾ ಇರ್ತೀನಿ ಅದ್ರ ಕಡೆಗೆ ಝೂಮ್ ಮಾಡಿಕೊಂಡು ಕ್ಯಾಮ್ರಾನ ಅಲ್ಲಿಗೆ ಫಿಕ್ಸ್ ಮಾಡಿಕೊಂಡು ನಾನು ಏನು ಹಾಕ್ತಾ ಇರ್ತೀನಿ ಇಲ್ಲ ತೋರಿಸ್ತಾ ಇರ್ತೀನಿ ಅದನ್ನು ಫೋಕಸ್ ಮಾಡಿಕೊಂಡು ಶೂಟ್ ಮಾಡ್ತೀನಿ. ನಾನು ಫುಲ್ಲು ಕಂಪ್ಲೀಟಾಗಿ ಕುಕ್ಕಿಂಗ್ ವೀಡಿಯೋಸ್ನ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಫುಲ್ಲು ಕಂಪ್ಲೀಟಾಗಿ ಕುಕ್ಕಿಂಗ್ ವೀಡಿಯೋಸ್ನ ಮಾಡೋರಾದರೆ ಅವ್ರದ್ದು ಫೋಕಸ್ ಫುಲ್ಲು ಅಡುಗೆ ಕಡೆಗೆ ಐಟಮ್ ಕಡೆಗೆ ಫೋಕಸ್ ಮಾಡಿ ತೋರಿಸ್ಬೇಕಾಗತ್ತೆ. ನಾವು ಮಧ್ಯ ಬರೋದು ಅದೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ನನ್ನ ಫೋಕಸ್ ಏನಿದ್ರು ಡೈಲಿ ಲೈಫು, ಅಂದರೆ ನಾವು ಡೈಲಿ ಹೇಗಿರ್ತೀವಿ, ಏನು ಮಾಡ್ಕೊತೀವಿ, ಎಲ್ಲಿ ಹೋಗ್ತೀವಿ ಬರ್ತೀವಿ, ಏನೇನು ಯೂಸ್ ಮಾಡ್ತೀವಿ ಅದ್ರ ಕಡೆ ಫೋಕಸ್ ಮಾಡಿ ಅದ್ರ ಬೇಸ್ ಮೇಲೆ ನಾನು ವೀಡಿಯೋಸ್ನ ಮಾಡ್ತೀನಿ. ಇನ್ನೊಂದು ಮೇನು, ಸುಮಾರು ಜನ ನನ್ನ ಕೇಳ್ತಾ ಇದ್ರಿ ಏನೋ ಯಾವ ಟೈಮಿಂಗ್ಸಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ. ನಾನು ಯೂಶಲಿ ಇನ್ಸ್ಟಾಗ್ರಾಮದಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ಫಸ್ಟು ನಾನು ಇನ್ಸ್ಟಾಗ್ರಾಮ್ಗೆ ಜಾಸ್ತಿ ಫೋಕಸ್ ಕೊಡ್ತಾ ಇದ್ದೆ. ಅದರಲ್ಲಿ ಫಸ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಇವಾಗ ವೀಡಿಯೋಸ್ ಮಾಡೋರು ಒಂದೇ ವಿಡಿಯೋನೇ ಎಲ್ಲ ಕಡೆನೂ ಹಾಕ್ಬೋದು. ನೀವು ಯಾವ್ಯಾವುದು ಆ್ಯಪ್ ಯೂಸ್ ಮಾಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮ, ಫೇಸ್ಬುಕ್ಕು, ಯೂಟ್ಯೂಬು, ಒಂದೇ ವಿಡಿಯೋನೇ ಎಲ್ಲ ಕಡೆನೂ ಅಪ್ಲೋಡ್ ಮಾಡ್ಬೋದು. ಆವಾಗ ಎಲ್ಲ ಕಡೆಯಿಂದನೂ ವ್ಯೂಸ್ ಬರುತ್ತೆ. ಮೊದಲು ನಾನು ಇನ್ಸ್ಟಾಗ್ರಾಮದಲ್ಲಿ ಮಾತ್ರನೇ ವೀಡಿಯೋಸ್ ಹಾಕ್ತಾ ಇದ್ದಿದ್ದು, ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ವೀಡಿಯೋಸ್ನ ಹಾಕ್ತಾ ಇರಲಿಲ್ಲ. ಈಗ ರೀಸೆಂಟಾಗಿ ನಾನು ಯೂಟ್ಯೂಬಲ್ಲೂ ವೀಡಿಯೋಸ್ನ ಹಾಕೋದಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅದರಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಬರೋದಕ್ಕೆ ಶುರುವಾಯಿತು. ಸೊ ಇದರಲ್ಲಿ ವ್ಯೂಸ್ ಚೆನ್ನಾಗಿ ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು
ನಾನು ಅದರಲ್ಲೂ ಶಾರ್ಟ್ ವಿಡಿಯೋಸ್ನ ಹಾಕೋದಿಕ್ಕೆ ಶುರು ಮಾಡಿದೆ. ಯೂಟ್ಯೂಬ್ ಬಗ್ಗೆ ಅಷ್ಟು ಏನು ನನಗೆ ಗೊತ್ತಿರಲಿಲ್ಲ, ಅಷ್ಟು ಏನು ಐಡಿಯಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ಸ್ವಲ್ಪ ಬೇರೆ ಸಜೆಸ್ಟೆಡ್ ವೀಡಿಯೋಸ್ಗಳನ್ನ ನೋಡಿ ತಿಳ್ಕೊಂಡು ಲಾಂಗ್ ವಿಡಿಯೋ, ಶಾರ್ಟ್ ವಿಡಿಯೋಗಳನ್ನ ಹಾಕ್ತಾ ಇದ್ದೀನಿ. ಯಾವ್ಯಾವ ಟೈಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತಂದರೆ, ನಾನು ವೀಡಿಯೋಸ್ನ ಹಾಕಿ ಯಾವ್ಯಾವ ಟೈಮಲ್ಲಿ ವ್ಯೂಸ್ ಬರುತ್ತೆ ಅಂತ ತಿಳ್ಕೊಂಡಿರೋದ್ರ ಬೇಸ್ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಎಲ್ಲ ನಾನು ಇನ್ಸ್ಟಾಗ್ರಾಮದಲ್ಲಿ ಫಸ್ಟು ವೀಡಿಯೋಸ್ನ ಹಾಕ್ತಾ ಇದ್ದೆ, ಅದಾದಮೇಲೆ ಯೂಟ್ಯೂಬಲ್ಲಿ, ಅದಾದಮೇಲೆ ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದೆ. ಬಟ್ ನಾನು ಇವಾಗ ತಿಳ್ಕೊಂಡಿರೋ ಪ್ರಕಾರ ಯೂಟ್ಯೂಬಲ್ಲಿ ಫಸ್ಟು ವೀಡಿಯೋಸ್ನ ಹಾಕ್ಬೇಕಂತೆ. ಏನೇ ವೀಡಿಯೋಸ್ ಹಾಕೋದಿದ್ರು ನಾವು ಯೂಟ್ಯೂಬಲ್ಲಿ ಫಸ್ಟ್ ಹಾಕಿ ಆಮೇಲೆ ಬೇರೆ ಇನ್ಸ್ಟಾಗ್ರಾಮ, ಫೇಸ್ಬುಕ್ಕಲ್ಲಿ ಹಾಕಬೇಕು ಅಂತ ಹೇಳ್ತಾರೆ. ಯೂಟ್ಯೂಬಲ್ಲಿ ಮಾರ್ನಿಂಗ್ ಬೆಳಗ್ಗೆ ಟೈಮಲ್ಲಿ ವೀಡಿಯೋಸ್ನ ಹಾಕ್ತಾ ಇದೆ, ಬಟ್ ಅದರಲ್ಲಿ ಏನು ನನಗೆ ವ್ಯೂಸ್ ಬರ್ತಾ ಇರಲಿಲ್ಲ. ಬಟ್ ಮಧ್ಯಾಹ್ನ ಮೇಲೆ ಮತ್ತು ಸಾಯಂಕಾಲ 8 ಗಂಟೆ 7 ಗಂಟೆ ಮೇಲೆ ವೀಡಿಯೋಸ್ನ ಹಾಕಿದ್ರೆ ವ್ಯೂಸ್ ಚೆನ್ನಾಗಿ ಬರುತ್ತೆ. ಇನ್ನು ಇನ್ಸ್ಟಾಗ್ರಾಮದಲ್ಲಿ ಬೆಳಗಿನ ಟೈಮಲ್ಲಿ ಇನ್ಸ್ಟಾಗ್ರಾಮ, ಫೇಸ್ಬುಕ್ಕಲ್ಲಿ ಬೆಳಗ್ಗೆ 7 ಗಂಟೆ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿ ವ್ಯೂಸ್ ಬರುತ್ತೆ. ಇನ್ನು 12 ಗಂಟೆ 3 ಗಂಟೆ ಮತ್ತು ಸಾಯಂಕಾಲ 6 ಗಂಟೆ ಮೇಲೆ ವೀಡಿಯೋಸ್ನ ಹಾಕಿದ್ರೆ ಇನ್ಸ್ಟಾಗ್ರಾಮದಲ್ಲಿ, ಫೇಸ್ಬುಕ್ಕಲ್ಲಿ ಚೆನ್ನಾಗಿ ವ್ಯೂಸ್ ಬರುತ್ತೆ. ಎಲ್ಲ ವೀಡಿಯೋಸ್ಗೂ ವ್ಯೂಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾನು ಎಲ್ಲ ಟೈಮಲ್ಲೂ ವೀಡಿಯೋಸ್ನ ಹಾಕಿ ನೋಡಿದ್ದೀನಿ. ಯಾವ ಟೈಮಲ್ಲಿ ಹಾಕಿದ್ರೂ ವ್ಯೂಸು ಬರಲ್ಲ. ನಾವು ಏನು ಕಂಟೆಂಟ್ ಕ್ರಿಯೇಟ್ ಮಾಡಿರ್ತೀವಿ ಅದ್ರ ಬೇಸ್ ಮೇಲೆ ನಮಗೆ ವ್ಯೂಸ್ ಬರುತ್ತೆ. ಒಂದೊಂದ್ಸಲಿ ವೀಡಿಯೋಸ್ನ ತುಂಬ ಎಫರ್ಟ್ ಹಾಕಿ ಚೆನ್ನಾಗಿ ಮಾಡಿರ್ತೀವಿ, ಆದರೂ ವ್ಯೂಸ್ ಬರುತ್ತೆ ಅನ್ಕೊಂಡಿರ್ತೀವಿ, ಆದರೆ ವ್ಯೂಸ್ ಬರಲ್ಲ. ಒಂದೊಂದ್ಸಲಿ ಸುಮ್ಮನೆ ಏನೋ ಒಂದು ವೀಡಿಯೋಸ್ ಹಾಕಿರ್ತೀವಿ, ಇದಕ್ಕಿದ್ದಂಗೆ ಸಡನ್ ಆಗಿ ಅದಕ್ಕೆ ವ್ಯೂಸ್ ಬಂದ್ಬಿಡುತ್ತೆ. ಇದಿಷ್ಟು ನಾನು ತಿಳ್ಕೊಂಡಿರೋದು. ಮತ್ತೆ ನಾನು ವಿಡಿಯೋ ಮಾಡೋದು ಇದೇ ಥರನೇ. ಮತ್ತೆ ನಿಮ್ಗೇನಾರ ಇದರಿಂದ ಯೂಸ್ ಅನಿಸ್ತಾ, ಮತ್ತೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ರೀಲ್ಸ್ ಮಾಡೋಕ್ಕೂ ಮುಂಚಿಂದನೂ ಸೆಲ್ಫಿ ಸ್ಟ್ಯಾಂಡಿಂದನೇ ಫೋಟೋಸ್ ತಗೊತಾ ಇದ್ದಿದ್ದು. ನನಗೆ ಸ್ವಲ್ಪ ಸೆಲ್ಫಿ ಮತ್ತು ಫೋಟೋ ಕ್ರೇಜ್ ಜಾಸ್ತಿ ಇತ್ತು, ಹಾಗಾಗಿ ಸೆಲ್ಫಿ ಸ್ಟ್ಯಾಂಡ್ನ ಯೂಸ್ ಮಾಡ್ತಿದ್ದೆ. ನಿಮಗೂ ಯಾರಿಗಾದ್ರೂ ಸೆಲ್ಫಿ ಸ್ಟ್ಯಾಂಡು, ರಿಂಗ್ ಲೈಟ್ ಬಗ್ಗೆ ಡೀಟೇಲ್ಸ್ ಬೇಕಿದ್ರೆ, ಲಿಂಕ್ ಬೇಕಿದ್ರೆ ನಾನು ನೆಕ್ಸ್ಟ್ ಇನ್ಸ್ಟಾಗ್ರಾಮದಲ್ಲಿ ಹಾಕ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು, ಬಾಯ್.